ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ಕಾಂಗ್ರೆಸ್ ಸುಳ್ಳಿನ ಆಧಾರದ ಮೇಲೆ ಹುಟ್ಟಿಕೊಂಡ ಪಕ್ಷವಾಗಿದ್ದು ಅವರು ಸುಳ್ಳಿನಲ್ಲೇ ಬದುಕುತ್ತಿದ್ದಾರೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಗೆದ್ದರೆ ಕಾಂಗ್ರೆಸ್ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳನ್ನು ಸ್ಥಗಿತಗೊಳಿಸಲಾಗುತ್ತದೆ ಎಂಬ ಸುಳ್ಳು ಪ್ರಚಾರ ಮಾಡಲಾಗುತ್ತದೆ. ಆದರೆ ನಾವು ಕೇವಲ 2 ಕ್ಷೇತ್ರಗಳಲ್ಲಿ ಗೆದ್ದರೆ ಹೇಗೆ ಗ್ಯಾರಂಟಿ ಯೋಜನೆಗಳನ್ನು ಸ್ಥಗಿತಗೊಳಿಸಲು ಸಾಧ್ಯ ಎಂದು ಪ್ರಶ್ನೆ ಮಾಡಿದ ಅವರು, ಸೋಲಿನ ಭೀತಿಯಿಂದ ಕಾಂಗ್ರೆಸ್ ನಾಯಕರು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದರು. 2018ರಲ್ಲಿ ದಲಿತ ನಾಯಕ ಮುಖ್ಯಮಂತ್ರಿ ಆಗಬೇಕು ಎಂಬ ಕೂಗು ಕೇಳಿ ಬಂದಾಗ ಜಿಎಂ ಪರಮೇಶ್ವರ್ ಅವರನ್ನು ಸಿದ್ದರಾಮಯ್ಯನೇ ಸೋಲಿಸಿ ದಲಿತರಿಗೆ ಅನ್ಯಾಯ ಮಾಡಿದ್ದರು. ನಮ್ಮನ್ನು ಸಿದ್ದರಾಮಯ್ಯ ಕಳ್ಳ ಎತ್ತುಗಳು ಎಂದು ಕರೆದಿದ್ದು ಕಾಂಗ್ರೆಸ್ ನಾಯಕರು ಹೆಗ್ಗಣಗಳು ಆಗಿದ್ದಾರೆ ಎಂದು ರಾಜ್ಯದ ಜನತೆಗೆ ತಿಳಿದಿದೆ ಎಂದು ಕಿಡಿಕಾರಿದರು. ಕಾಂಗ್ರೆಸ್ನಲ್ಲಿ ಇರುವವರು ಹೆಗ್ಗಣಗಳಂತೆ ಕೊರೆದು 5 ತಲೆಮಾರಿಗೆ ಆಗುವಷ್ಟು ಆಸ್ತಿ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಮಾತನಾಡಿ, ಸಿದ್ದರಾಮಯ್ಯ ಯಾವ ಸಮಾಜದ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ಸ್ವೀಕರಿಸಿದ್ದಾರೋ ಅದೇ ಅಹಿಂದ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಎಸ್ಸಿ, ಎಸ್ಟಿ, ಮುಸ್ಲಿಮರು ಸೇರಿದಂತೆ ಬಹುತೇಕ ಸಮಾಜದವರು ತಿರುಗಿ ಬಿದ್ದಿದ್ದಾರೆ ಎಂದರು. ದಾವಣಗೆರೆಯಲ್ಲಿ ಕಾರ್ಖಾನೆ ಮತ್ತು ಕೈಗಾರಿಕೆಗಳನ್ನು ಸ್ಥಾಪಿಸುವ ಕುರಿತು ನಾನು ಮತ್ತು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಸ್ವತಃ ಪತ್ರ ಬರೆದಿದ್ದರೂ ಕಾಂಗ್ರೆಸ್ ಸರ್ಕಾರ ಅನುಮತಿ ನೀಡಲಿಲ್ಲ. ಈಗ ಯಾವ ಮುಖ ಇಟ್ಟುಕೊಂಡು ಮತ ಕೇಳಲು ಬಂದಿದ್ದಾರೆ ಎಂದು ಪ್ರಶ್ನಿಸಿದರು. ಸುದ್ದಿಗೋಷ್ಠಿಯಲ್ಲಿ ನಳಿನ್ ಕುಮಾರ್ ಕಟೀಲ್, ಜಿಎಂ ಸಿದ್ದೇಶ್ವರ್, ಎಂಪಿ ರೇಣುಕಾಚಾರ್ಯ, ಬಿಪಿ ಹರೀಶ್, ಎಸ್ವಿ ರಾಮಚಂದ್ರ ಸೇರಿದಂತೆ ಅನೇಕರಿದ್ದರು. ಮಾಧ್ಯಮದ ಸ್ನೇಹಿತರೆ, ನಮ್ಮೆಲ್ಲ ಹಿರಿಯ ನಾಯಕರು, ಶಾಸಕರು, ಮಾಜಿ ಶಾಸಕರು, ಪಕ್ಷದ ಜವಾಬ್ದಾರಿ ಹೊಂದಿರುವಂಥ ಎಲ್ಲ ಮಾಜಿ ಮಂತ್ರಿಗಳು ಆದಿಡ್ಕೊಂಡು ಎಲ್ಲರೂ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಕುಂತಿದ್ದೀವಿ. ಹಂಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಈ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸ್ಕೇರಪ್ಪ ಅವ್ರ ಪರವಾಗಿ ಬಿಜೆಪಿಯವರು, ಕಾಂಗ್ರೆಸ್ಸಿನ ಅಭ್ಯರ್ಥಿ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯರು ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು 4-5 ದಿನಗಳ ಕಾಲ, ಹತ್ತತ್ರ 6 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದೆ. ಇವತ್ತು ನಾಳೆ ಇಲ್ಲೇ ಪ್ರಚಾರವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ಪ್ರಚಾರದಲ್ಲಿ ಪಾಪ ಸಿದ್ದರಾಮಯ್ಯನವರು ಬಹುಶಃ ಈ ರಾಜ್ಯದ ಜನರಿಗೆ ಗೊತ್ತಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಈ ಸರ್ಕಾರ ಇದು ಹುಟ್ಟಿದ್ದು ಸುಳ್ಳಿನಿಂದೆ ಅನ್ನೋಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಯಾಕಂದ್ರೆ ಇವತ್ತು ದಾವಣಗೆರೆ, ಬಾಗಲಕೋಟೆಯಲ್ಲಿ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಆ ಸಿದ್ದರಾಮಯ್ಯನವರ ಕಂಪನಿ ಏನಿದೆನೋ ಆ ಕಂಪನಿ ಹೇಳ್ತಾ ಇದ್ದಂತೆ ಭಾರತೀಯ ಜನತಾ ಪಾರ್ಟಿ ಇವತ್ತು ದಾವಣಗೆರೆಯ ಸೌತು ಮತ್ತು ಬಾಗಲಕೋಟೆಯಲ್ಲಿ ಗೆದ್ರೆ ಗ್ಯಾರಂಟಿಗಳು ಬಂದ್ ಮಾಡ್ತಾರ ಅಂದೇಳಿ ಆ ಸಿದ್ದರಾಮಯ್ಯರ ಕಂಪನಿ ಹೇಳ್ತಾ ಇತ್ತಂತೆ. ಯಾಕೆ ನಾನು ಸಿದ್ದರಾಮಯ್ಯರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತೀನಿ, ಇವತ್ತು ಒಂದು ಸ್ಪಷ್ಟೀಕರಣ ಕೊಡಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆನಾ, ಇಲ್ಲಿದ ಕಾಂಗ್ರೆಸ್ ಸರ್ಕಾರ ಇದೆನಾ? ಯಾಕಂದ್ರೆ ಗ್ಯಾರಂಟಿಗಳು ಬಂದ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ ಮಾಡ್ಬೇಕು. ಇವತ್ತು ಸಿದ್ದರಾಮಯ್ಯ ಅವರು ಸುಳ್ಳು ಹೇಳಲಿಕ್ಕೆ, ಅವ್ರ ಕಂಪನಿ ಸುಳ್ಳು ಹೇಳಲಿಕ್ಕೆ ಇದಕ್ಕಿಂತ ಯಾವುದೇ ನಿದರ್ಶನ ಇಲ್ಲ ಅಂತೇಳಿ ನಾನು ತಿಳ್ಕೊಂಡಿನಿ. ಯಾಕಂದ್ರೆ ಅವ್ರು ಮುಂಚೆಯಿಂದ ಕೂಡ ಜನರೆಲ್ಲರೂ ಕೂಡ ಬಹಳ ದಡ್ರ ಅನ್ಕೊಂತಾರ. ಯಾಕಂದ್ರೆ ಅವ್ರೆಲ್ಲರೂ ಕೂಡ ದಡ್ರ ಅಂತೇಳಿ ಭಾವಿಸ್ತಾರ. ಆದ್ರೆ ಸಿದ್ದರಾಮಯ್ಯ ಗೊತ್ತಿದೆ, ಎಲ್ಲೋ ಒಂದು ಕಡೆ ಈ 2 ಉಪಚುನಾವಣೆಗಳಲ್ಲಿ ಬಾಗಲಕೋಟೆ, ದಾವಣಗೆರೆ ಸೌತ್ ಅಲ್ಲಿ ನಾವು ಸೋಲ್ತಾ ಇದೀವಿ. ಈ ದಾವಣಗೆರೆಯಿಂದ ಶ್ರೀನಿವಾಸ್ ದಾಸ್ಕೇರಪ್ಪರು ಬಿಜೆಪಿ ಅಭ್ಯರ್ಥಿಯವರು ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾರೆ ಇರೋಂಥ ಕಾರಣದಿಂದ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ಸಿನ ಪಾರ್ಟಿಗೆ ಸೋಲಿನ ಭೀತಿ ಪ್ರಾರಂಭ ಆಗಿಬಿಟ್ಟಿದೆ. ಹಂಗಾಗಿ ಇವತ್ತು ಬಹುಶಃ ಬಿಜೆಪಿ ಅಂದ ತಕ್ಷಣನೇ ಅವ್ರು ಕಾಂಗ್ರೆಸ್ ಅವ್ರಿಗಂತ ಸೋಲಿನ ಭಯ ಅಂತ ಪ್ರಾರಂಭ ಆಗಿಬಿಟ್ಟಿದೆ. ಒಂದು ಕಡೆ ಬಿಜೆಪಿ ಅಂದ ತಕ್ಷಣನೇ ಅವ್ರಿಗೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಲ್ಲ, ಎಲ್ಲಿ ಹೋದ್ರಿ ಕೂಡ ಇವತ್ತು ಬಿಜೆಪಿ ಅಂತ ಇದಾರೆ ಅಂತೇಳಿ ಜನರಲ್ಲಿ ಭಾವನೆಗಳು ಗೊತ್ತಾಗ್ತಾವ. ಹಂಗಾಗಿ ಇವತ್ತು ಒಂದು ಕಡೆ ಕಾಂಗ್ರೆಸ್ ಅಲ್ಲಿ ಇದ್ದಂತ ಅವರು ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಎಷ್ಟು ಭಯ ಇದೆನೋ, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಅಷ್ಟೇ ಭಯಗಳು ಸಿದ್ದರಾಮಯ್ಯರಿಗೆ ಆಗಿದೆ. ಒಂದು ಕಡೆ ನಾನು ನೋಡ್ತಾ ಇದ್ದೆ, ನಿನ್ನೆ ನೋಡಿದಂಥ ಟೈಮಲ್ಲಿ ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಿಜೆಪಿ ಪಾರ್ಟಿ ಅಂದ ತಕ್ಷಣನೇ ಅವರು ಏನೊಂದು ಎಲ್ಲಿ ಹೋಲಿಸ್ತಿದ್ರಂದ್ರೆ, ಇದು ಬಿಜೆಪಿ ಪಾರ್ಟಿ ಅಂದ ತಕ್ಷಣ ಕಳ್ಳ ಎತ್ತುಗಳು ಅನ್ನೋಂಥ ರೀತಿಯಲ್ಲಿ ಅವರು ಹೋಲಿಸ್ತಾ ಇದ್ರು. ಕಳ್ಳ ಎತ್ತುಗಳ ಥರ ಹೋಲಿಸ್ತಾ ಇದ್ರು. ಅಂದರೆ ಬಹುಶಃ ನಮ್ಮ ಬಿಜೆಪಿಯವರು ಗೋಮಾತೆಯವರು ಇದ್ದಂತೆ ನಾವೆಲ್ಲರೂ ಕೂಡ ಗೋಮಾತೆಗೆ ಹೋಲಿಸಿರೋದಂಥದ್ದು. ನಾನು ವಿಶೇಷವಾಗಿ ಸಿದ್ದರಾಮಯ್ಯರನ್ನ ನಾನು ಧನ್ಯವಾದಗಳು ಹೇಳ್ತೀನಿ. ಆದರೆ ಸಿದ್ದರಾಮಯ್ಯನವರು ಇವತ್ತು
ಕಳ್ಳೆತ್ತುಗಳು ಅಂದರೆ ನಮ್ಮನ್ನೇನು ಹೋಲಿಸಿದಾರೋ ಇವತ್ತು ಕಳ್ಳ ಎತ್ತುಗಳಾಗಿರ್ಬೋದು, ಅದು ದನಕರುಗಳಾಗಿರ್ಬೋದು, ತೋಟದಲ್ಲಿ ಹೋಗಿರ್ಬೋದು, ಹೊಲಗದ್ದೆಗಳಾಗಿರ್ಬೋದು, ಎಷ್ಟು ಹೊಟ್ಟೆ ಬೇಕಾಗುತ್ತೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡ್ತಾವ, ಅದ್ರ ಪಾಟಿಗೆ ಮನೆಗೆ ಹೋಗ್ತಾವ. ಆದರೆ ನಿಮ್ಮ ಸರ್ಕಾರದಲ್ಲಿದ್ದಂಥವ್ರು ಇವತ್ತು ಅನೇಕ ಮಂತ್ರಿಗಳನ್ನು ನೋಡಿದಂಥ ಟೈಮಲ್ಲಿ ಎತ್ತುಗಳು, ಆಕಳುಗಳು, ದನಕರುಗಳಾದರೆ ಎಷ್ಟು ಬೇಕಾದಷ್ಟು ಮೇವ್ತಾವಾಗಲಿ ನಿಮ್ಮ ಸರ್ಕಾರದಲ್ಲಿದ್ದಂಥ ಎಲ್ಲ ಮಂತ್ರಿಗಳು ಈ ರಾಜ್ಯದಲ್ಲಿದ್ದಂಥ ನಿಮ್ಮ ಖಜಾನೆಗಳಲ್ಲಿದ್ದಂಥ ಎಲ್ಲ ಹಣವನ್ನು ಲೂಟಿ ಮಾಡೋಂಥ ಕೆಲಸ ನಿಮ್ಮ ಸರ್ಕಾರ ಕೂಡ ಮಾಡ್ತಾ ಇದೆ. ಬಹುಶಃ ತಾವು ಭ್ರಷ್ಟಾಚಾರ ಮಾಡ್ತಾ ಇದ್ರಿಂದ 5 ತಲೆಮಾರಿಗಳು 10 ತಲೆಮಾರಿಗಳಾಗಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿದ್ದಂಥ ಎಲ್ಲ ಬೊಕ್ಕಸನ್ನು ಖಾಲಿ ಮಾಡಿ 5 ತಲೆಮಾರಿಗೆ ಆಗುವಂಥ ಹಣವನ್ನು ಕೂಡ ಸಂಪಾದನೆ ಮಾಡೋದ್ರ ಜೊತೆಲಿ ಇವತ್ತು ಅನೇಕ ಭ್ರಷ್ಟಾಚಾರಗಳು. ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇಲ್ಲ ಹೇಳ್ರಿ? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರಾಗಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದರು. ನಾವು ಈ ಬೈ ಎಲೆಕ್ಷನನ್ನು ಪ್ರಾಯಶಃ ಒಂದು ಸವಾಲಾಗಿ ಸ್ವೀಕಾರ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. ಇದು ಪಾರ್ಟಿಯ ನಿಶ್ಚಯ ಅಲ್ಲ, ಇದು ರಾಜ್ಯದ ಜನತೆಯ ನಿಶ್ಚಯ. 2.5 ವರ್ಷ ಆಡಳಿತದಲ್ಲಿ ಸಿದ್ದರಾಮಯ್ಯರ ಸರ್ಕಾರ ಹೇಗೆ ಜನ ಅವರಿಗೆ ಆಶೀರ್ವಾದ ಮಾಡಿದಾರ, ಆ ಆಶೀರ್ವಾದಕ್ಕೆ ವಿರೋಧವಾಗಿ ಅವರ ನಡವಳಿಕೆಯನ್ನು ನೋಡಿ ಈ ಬೈ ಎಲೆಕ್ಷನ್ಲೇ ಪ್ರಾರಂಭ ಮಾಡಬೇಕು, ಈ ಸರ್ಕಾರದ ಅಧಪತನವನ್ನು ಇಲ್ಲಿಂದಲೇ ಪ್ರಾರಂಭ ಮಾಡಬೇಕು ಅಂತ ನಿಶ್ಚಯ ಮಾಡಿ ಜನ ಹೇಳ್ತಾರೆ ಈ ಬಾರಿಯ ಈ 2 ಬೈ ಎಲೆಕ್ಷನ್ಸನ್ನು ಭಾರತೀಯ ಜನತಾ ಪಾರ್ಟಿಯ ಜೊತೆ ನಾವಿದ್ದು ಗಂಭೀರವಾಗಿ ಇದನ್ನು ಪರಿಗಣಿಸ್ತೇವೆ ಅಂತ ಹೇಳುವಂಥದ್ದು. ನೀವು ನೋಡಿರ್ಬೋದು, ಪ್ರಾರಂಭದಲ್ಲಿ ಕಾಂಗ್ರೆಸ್ನವರು ಭಾರಿ ಖುಷಿಯಲ್ಲಿದ್ದರು. ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಂತರಿಕ ಕಚ್ಚಾಟಗಳಿದ್ದಾವೆ. ಆಂತರಿಕ ಕಚ್ಚಾಟದ ಹಿನ್ನೆಲೆಯಲ್ಲಿ ಭಾರಿ ಸುಲಭವಾಗಿ ಈ ಕ್ಷೇತ್ರವನ್ನು ಗೆಲ್ತೇವೆ ಮತ್ತು ತಾವೇ ಬೆಳೆಸಿದಂಥ ಒಂದು ಸಮುದಾಯ ನಮಗೆ ಪೂರ್ತಿ ಆಶೀರ್ವಾದ ಮಾಡ್ತದೆ ಅಂತ ಹೇಳುವಂಥ ಭಾವನೆಯಲ್ಲಿ ಇಲ್ಲಿದ್ದರು. ಆದರೆ ಇವತ್ತಿನ ವಾಸ್ತವಿಕ ಪರಿಸ್ಥಿತಿಗಳನ್ನು ನಾವು ನೋಡಿದರೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು, ಹಿರಿಯರು, ಕಿರಿಯರು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ಸು ಒಡೆದ ಮನೆ ಅಲ್ಲ, ಚೂರು ಚೂರಾದಂಥ ಮನೆ ಅದನ್ನು ನಾವು ಕಂಡಿದ್ದೇವೆ. ಕಾರಣಗಳನ್ನು ನಾನು ಹೇಳಬಲ್ಲೆ. ಆದ ಕಾರಣ ನಾನು ಇವತ್ತಿನ ಚುನಾವಣೆಯನ್ನು, ದಾವಣಗೆರೆ ಚುನಾವಣೆಯನ್ನು ಬ್ರ್ಯಾಂಡ್ ಮಾಡ್ತೇನೆ. ಅದು ಯುನೈಟೆಡ್ BJP ಡಿವೈಡೆಡ್ ಕಾಂಗ್ರೆಸ್. ಯುನೈಟೆಡ್ BJP ಆ್ಯಂಡ್ ಡಿವೈಡೆಡ್ ಕಾಂಗ್ರೆಸ್ನ ಮಧ್ಯೆ ಇವತ್ತಿನ ಈ ಮಹಾ ಚುನಾವಣೆ ನಡೀತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ.